ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದು ಒಂದು ಆಂಪಿ ಥಿಯೇಟರ್. ಆ ಆಂಪಿ ಥಿಯೇಟರ್ ಸುತ್ತಲೂ ಸುಮಾರು 25,000 ಮಂದಿ ಜನರು ಕೂಡಿಕೊಂಡಿದ್ದರು. ಒಂದು ಸ್ತಂಭಕ್ಕೆ ಕಟ್ಟಿ ಹಾಕಿದ ಒಬ್ಬ ಬಾಲಕಿ, ಆ ಚಿಕ್ಕ ಬಾಲಕಿಯ ಮರಣವನ್ನು ಕಣ್ಣಾರೆ ನೋಡಲು ಸಾವಿರಾರು ಮಂದಿ ಬಂದಿದ್ದರು. ಆ ಬಾಲಕಿಯನ್ನು ಕೊರಡಾಗಳಿಂದ ಹೊಡೆದರು, ಸಿಂಹಗಳನ್ನು ಅವಳ ಮೇಲೆ ಬಿಟ್ಟರು, ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿ ಅದರ ಕೆಳಗೆ ಬೆಂಕಿ ಹಚ್ಚಿ ಜೀವಂತವಾಗಿಯೇ ಸುಡಲು ಯತ್ನಿಸಿದರು. ಇನ್ನು ಜೀವಂತವಾಗಿದ್ದ ಆ ಹುಡುಗಿಯನ್ನು ಬಲೆಯೊಳಗೆ ಬಂಧಿಸಿ ಕೋಪದಿಂದ ಉಗ್ರಹವಾಗಿದ್ದ ಎಮ್ಮೆ ಮುಂದೆ ಎಸೆದರು. ಆ ಎಮ್ಮೆ ಅನೇಕ ಬಾರಿ ಕೊಂಬಿನಿಂದ ಎತ್ತಿ ಎಸೆದು ಹಿಂಸಿಸಿತು. ಆದರೂ ಸಾಯದೆ ಉಳಿದಿದ್ದ ಆ ಬಾಲಕಿಯ ಧೈರ್ಯವನ್ನು ನೋಡಿ ಸುತ್ತಲಿದ್ದ 25,000 ಮಂದಿ ಜನರು ಎದ್ದು ಕೈ ಎತ್ತಿ ದೇವರನ್ನು ಸ್ತುತಿಸಿ ನಂಬಿದರು. ಆ ಪ್ರದೇಶದ ವಿಶ್ವಾಸಿಗಳಿಗೆ ಅವಳು ಇಂದಿಗೂ ತಾಯಿಯಂತೆ ಕೀರ್ತಿಸಲ್ಪಡುತ್ತಾಳೆ. ಪ್ರತಿ ವರ್ಷ ಜೂನ್ 2ರಂದು ಅವಳ ಸ್ಮರಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಮತ್ತು ವಿಶೇಷ ಆಚರಣೆ ನಡೆಯುತ್ತದೆ. ಅವಳು ಯುವಕರಿಗೆ, ಸೇವಕರಿಗೆ, ದಾಸರಿಗೆ, ಹಿಂಸೆಗೆ ಒಳಗಾದವರಿಗೆ, ಸುಳ್ಳು ಆರೋಪಗಳಿಗೆ ಗುರಿಯಾದವರಿಗೆ ಪೋಷಕಿಯಾಗಿಯೂ ಗೌರವಿಸಲ್ಪಟ್ಟಳು. ಒಂದು ಮಾದರಿಯಾಗಿ ಮಹಾನ್ ಸಾಕ್ಷಿಯಾಗಿ ಕಾಣಿಸಿಕೊಂಡಳು. ಅವಳ ಹೆಸರು ಸೈಂಟ್ ಬ್ಲಾಂಡಿನಾ. ಈ ಬ್ಲಾಂಡಿನ ಕುರಿತು ಈ ವಿಶೇಷ ವಿಡಿಯೋ. ಬ್ಲಾಂಡಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದು ಅನೇಕರಿಗೆ ಅಗತ್ಯ, ವಿಶೇಷವಾಗಿ ಯುವಕರಿಗೆ ಮತ್ತು ಟೀನೇಜ್ ವಯಸ್ಸಿನವರಿಗೆ ಒಳ್ಳೆಯ ಸಾಕ್ಷಿ, ಒಳ್ಳೆಯ ಮಾದರಿ. ಅವಳಿಂದ ನಾವು ಏನು ಕಲಿಯಬಹುದು ಎಂಬುದನ್ನು ನೋಡೋಣ. ಮೊದಲು ಬ್ಲಾಂಡಿನಾ ಯಾರು ಎಂಬುದನ್ನು, ಅವಳ ಇತಿಹಾಸವನ್ನು ನೋಡೋಣ. ಸೈಂಟ್ ಬ್ಲಾಂಡಿನಾ ಕ್ರಿಸ್ತಶಕ 162ರ ಸಮುದಾಯದಲ್ಲಿ ಲುಗುದನಂ, ಇಂದಿನ ಫ್ರಾನ್ಸ್ ದೇಶದ ಲಿಯೋನ್ ಪ್ರದೇಶದಲ್ಲಿ ದಾಸತ್ವ ಮತ್ತು ಬಡತನದಲ್ಲಿ ಜನಿಸಿದವಳು. ಅವಳ ಆರಂಭಿಕ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ, ಆದರೆ ಅವಳು ದೇವರನ್ನು ನಂಬಿದ ಕ್ರೈಸ್ತ ಕುಟುಂಬಕ್ಕೆ ಸೇರಿದವಳು. ಅವಳು ರೋಮನ್ ಸಾಮ್ರಾಜ್ಯದಲ್ಲಿ ಅತ್ಯಲ್ಪ ಹಂತದ ದಾಸಿಯಾಗಿದ್ದರೂ ಬ್ಲಾಂಡಿನಾ ದೇವರನ್ನು ಹೃದಯಪೂರ್ವಕವಾಗಿ ನಂಬಿದಳು. ಅವಳು ಸುಮಾರು 15 ವರ್ಷದ ಯುವತಿಯಾಗಿದ್ದಳು. ದೈಹಿಕವಾಗಿ ಬಹಳ ಬಲಹೀನಳಾಗಿದ್ದಳು, ಸಣ್ಣದಾಗಿಯೂ ದೌರ್ಬಲ್ಯದಿಂದ ಕೂಡಿದ್ದಳು. ಬ್ಲಾಂಡಿನಾ ಇತಿಹಾಸದಲ್ಲಿ ಪ್ರಮುಖ ಘಟನೆ ಕ್ರಿಸ್ತಶಕ 177ರಲ್ಲಿ ಲಿಯೋನ್ ಪ್ರದೇಶದಲ್ಲಿ ನಡೆದ ಹಿಂಸೆ. ಬ್ಲಾಂಡಿನಾ ಬದುಕಿದ್ದ ಕಾಲಕ್ಕಿಂತ ಸುಮಾರು 25 ವರ್ಷಗಳ ಮೊದಲು ಸ್ಮಿರ್ನಾ ಪ್ರದೇಶದ ಪೋಲಿಕಾರ್ಪ್ ಅವರು ತಮ್ಮ ಮಿಷನರಿ ಕಾರ್ಯದ ಅಂಗವಾಗಿ ಲಿಯೋನ್ ಪ್ರದೇಶಕ್ಕೆ ದೇವರ ಸುವಾರ್ತೆಯನ್ನು ಸಾರಲು ಮಿಷನರಿಗಳನ್ನು ಕಳುಹಿಸಿದರು. ಕ್ರಿಸ್ತಶಕ 177ರ ವೇಳೆಗೆ ಬಿಷಪ್ ಪೋತಿನಸ್ ಅವರ ನೇತೃತ್ವದಲ್ಲಿ ಅಲ್ಲಿ ದೇವರನ್ನು ನಂಬುವವರ ಸಂಖ್ಯೆ ಹೆಚ್ಚಾಯಿತು. ಕ್ರೈಸ್ತ ಧರ್ಮವು ಬೆಳವಣಿಗೆ ಕಂಡಿತು, ಆದರೆ ಕ್ರೈಸ್ತ ಸಮುದಾಯವು ತೀವ್ರ ಹಿಂಸೆಗೆ ಒಳಗಾಗುತ್ತಿತ್ತು. ಚಕ್ರವರ್ತಿ ಮಾರ್ಕಸ್ ಔರೇಲಿಯಸ್ ಅವರ ಆಡಳಿತ ಕಾಲದಲ್ಲಿ ರೋಮ್ ಜನರು ಕ್ರೈಸ್ತರ ವಿರುದ್ಧ ದ್ವೇಷವನ್ನು ಹೆಚ್ಚಿಸಿಕೊಂಡರು. ಅವರನ್ನು ಮನೆಗಳಿಂದ ಹೊರಹಾಕುತ್ತಿದ್ದರು, ದೇವರ ಮಂದಿರಗಳಿಗೆ ಹೋಗುವುದಕ್ಕೂ ತಡೆ ಮಾಡುತ್ತಿದ್ದರು, ಸಾರ್ವಜನಿಕ ವೇದಿಕೆಗಳಿಂದಲೂ ಹೊರಹಾಕುತ್ತಿದ್ದರು. ರೋಮನ್ ದೇವತೆಗಳನ್ನು ಗೌರವಿಸಲು ನಿರಾಕರಿಸುತ್ತಾರೆ ಎಂದು ಹೇಳಿ ಅವಿಧೇಯರು ಹಾಗೂ ನಾಸ್ತಿಕರು ಎಂದು ಆರೋಪಿಸುತ್ತಿದ್ದರು. ಹೀಗೆ ಕ್ರೈಸ್ತರ ವಿರುದ್ಧ ದ್ವೇಷ ಮತ್ತು ಹಿಂಸೆ ಬಹಳ ಹೆಚ್ಚಾಗಿತ್ತು. ಹೀಗೆ ಕ್ರೈಸ್ತರನ್ನು ಅವಿಧೇಯರು, ನಾಸ್ತಿಕರು ಎಂದು ಆರೋಪಿಸುತ್ತಿದ್ದರು. ಅದರ ಪರಿಣಾಮವಾಗಿ ಕ್ರೈಸ್ತರ ವಿರುದ್ಧ ದ್ವೇಷವೂ ಹಿಂಸೆಯೂ ಬಹಳ ಹೆಚ್ಚಾಗಿತ್ತು. ಇದಷ್ಟೇ ಅಲ್ಲ, ರೋಮನ್ ಸಾಮ್ರಾಜ್ಯದಲ್ಲಿ ಕೆಲವರು ಕ್ರೈಸ್ತರ ಬಗ್ಗೆ ಸುಳ್ಳು ಆರೋಪಗಳನ್ನು ಹರಡುತ್ತಿದ್ದರು. ಕ್ರೈಸ್ತರು ಮಾನವ ಮಾಂಸ ಭಕ್ಷಕರು, ಅವರು ಅಸಭ್ಯ ಕಾರ್ಯಗಳಲ್ಲಿ ತೊಡಗುತ್ತಾರೆ ಎಂಬ ಅಪವಾದಗಳನ್ನು ಹಾಕಿ ಸುಳ್ಳು ಪ್ರಚಾರ ಮತ್ತು ವಕ್ರೀಕರಣಗಳನ್ನು ಮಾಡಿ ರಾಜನಿಗೆ ತಿಳಿಸುತ್ತಿದ್ದರು. ಅನ್ಯ ಮತದ ದಾಸರಿಂದಲೂ ಹಿಂಸೆ ಉಂಟಾಗುತ್ತಿತ್ತು. ಸುಳ್ಳು ಸಾಕ್ಷಿಗಳು ಮತ್ತು ಕೃತಕ ಆಧಾರಗಳು ನೀಡಿ ಇಂತಹ ಘಟನೆಗಳು ನಡೆದಿವೆ ಎಂದು ಪುಕಾರುಗಳನ್ನು ಹರಡಿದರು. ರೋಮನ್ ಅಧಿಕಾರಿಗಳು ಕ್ರೈಸ್ತ ಪೌರರನ್ನು ಗುರಿಯಾಗಿಸಿಕೊಂಡು ಬಂಧಿಸಿ ಅವರಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಲು ಮುಂದಾಗುತ್ತಿದ್ದರು. ಸುವಾರ್ತೆಯನ್ನು ಸಾರುತ್ತಿದ್ದವರು, ತಮ್ಮ ವಿಶ್ವಾಸವನ್ನು ಬೋಧಿಸುತ್ತಿದ್ದವರು ಹಾಗೂ ವಿಶ್ವಾಸದಲ್ಲಿ ಬೆಳೆಯುತ್ತಿದ್ದವರನ್ನು ಬಂಧಿಸಿ ಕರೆತರಲಾಗುತ್ತಿತ್ತು. ಹೀಗೆ ಬಂಧಿತರಾದವರಲ್ಲಿ 92 ವರ್ಷದ ಬಿಷಪ್ ಪೋತಿನಸ್ ಡಿಕನ್ಸ್ನಾಕ್ಟಸ್ ಅವರೊಂದಿಗೆ ಬ್ಲಾಂಡಿನಾ, ಮಥೂರಸ್, ಅಟ್ಲಾಸ್ ಹಾಗೂ ಇತರರು ಸೇರಿದ್ದರು. ಇದೀಗ ಬ್ಲಾಂಡಿನಾ ಮಾಡಿದ ಕಾರ್ಯವೇನು, ಅವಳ ಮಿಷನರಿ ಸೇವೆಯೇನು, ಅವಳು ಹೇಗೆ ಮಹಾನ್ ಸಾಕ್ಷಿಯಾಗಿದ್ದಳು ಎಂಬುದನ್ನು ನೋಡೋಣ. ಬ್ಲಾಂಡಿನಾ ವಿಶೇಷ ಹುದ್ದೆಯ ಸೇವಕಿಯಲ್ಲ. ಅವಳು ಅಧಿಕೃತ ಮಿಷನರಿಯಾಗಿಯೂ ಇರಲಿಲ್ಲ, ಸುವಾರ್ತಿಕೆಯಾಗಿಯೂ ಇರಲಿಲ್ಲ.
ಚರ್ಚ್ ನಾಯಕಿಯಾಗಿಯೂ ಇರಲಿಲ್ಲ. ಯಾವುದೇ ಅಧಿಕೃತ ಬಿರುದುಗಳು ಅವಳಿಗೆ ಇರಲಿಲ್ಲ. ಅವಳು ಕೇವಲ ಒಂದು ದಾಸಿ, ರೋಮನ್ ಸಾಮ್ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಹಂತದ ವರ್ಗಕ್ಕೆ ಸೇರಿದವಳು. ಆದರೂ ಅವಳ ಮಿಷನರಿ ಪ್ರಭಾವ ಅಪೂರ್ವವೂ ಅದ್ಭುತವೂ ಆಗಿತ್ತು. ಮೊದಲನೆಯದಾಗಿ ತನ್ನ ಒಪ್ಪಿಗೆಯ ಮೂಲಕವೇ ಸುವಾರ್ತೆಯನ್ನು ಘೋಷಿಸಿದಳು. ಹಿಂಸೆಗೆ ಒಳಗಾದಾಗ ಅವಳ ಏಕೈಕ ಮಾತು, ನಾನು ಕ್ರೈಸ್ತಳು, ನಾನು ಯಾವುದೇ ತಪ್ಪು ಮಾಡಿಲ್ಲ. ಎಷ್ಟೇ ಹಿಂಸೆ ಮಾಡಿದರೂ, ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಅದೇ ಮಾತು, ಅದೇ ಧೈರ್ಯ. ದೇವರ ಸಂಗಡ ಅವಳ ವಿಶ್ವಾಸ ದೃಢವಾಗಿಯೇ ಇತ್ತು. ಅವಳ ವಿಶ್ವಾಸವು ಜನರಿಗೆ ಸ್ಪಷ್ಟವಾಗಿ ಕಾಣಿಸಿತು. ರೋಮನ್ ಜನಸಮೂಹಕ್ಕೂ ನ್ಯಾಯಾಧೀಶರಿಗೂ ಸೈನಿಕರಿಗೂ ಸಂಬಂಧಿಗಳಿಗೂ ಅದು ಸುವಾರ್ತೆಯಂತೆ ಕಾರ್ಯನಿರ್ವಹಿಸಿತು. ಎರಡನೆಯದಾಗಿ ಅವಳು ವಿಶ್ವಾಸಿಗಳನ್ನು ಬಲಪಡಿಸುತ್ತಿದ್ದಳು. ಜೈಲಿನಲ್ಲಿ ಇರಲಿ, ಕಷ್ಟಗಳಲ್ಲಿ ಇರಲಿ, ಬ್ಲಾಂಡಿನ ರಾತ್ರಿ ವೇಳೆ ಸಂಬಂಧಿಗಳಿಗೆ ಮತ್ತು ಕ್ರೈಸ್ತರಿಗೆ ಧೈರ್ಯ ಹೇಳಿ ಅವರ ವಿಶ್ವಾಸವನ್ನು ಬಲಪಡಿಸುತ್ತಿದ್ದಳು. ಮೂರನೆಯದಾಗಿ ಪ್ಯಾಂಟಿಕಸ್ಗೆ ಆತ್ಮಿಕ ತಾಯಿಯಾಗಿದ್ದಳು. ಸುಮಾರು 15 ವರ್ಷದ ಬ್ಲಾಂಡಿನ 15 ವರ್ಷದ ಪ್ಯಾಂಟಿಕಸ್ಗೆ ಧೈರ್ಯ ತುಂಬುತ್ತಿದ್ದಳು. ವೈಯಕ್ತಿಕ ಮಿಷನರಿಯಾಗಿ ನಡೆದುಕೊಂಡಳು. ಪ್ರತಿದಿನ ಕ್ರೈಸ್ತರನ್ನು ಹಿಂಸಿಸುವುದು, ಕೊಲ್ಲುವುದು, ಬಲವಂತಪಡಿಸುವುದು ನೋಡುತ್ತಿದ್ದರೂ ಇಬ್ಬರ ಮೇಲೂ ತಮ್ಮ ವಿಶ್ವಾಸವನ್ನು ತ್ಯಜಿಸಬೇಕು, ಅನ್ಯಮತದ ವಿಗ್ರಹಗಳಿಗೆ ನಮಸ್ಕರಿಸಬೇಕೆಂದು ಭಾರಿ ಒತ್ತಡವಿತ್ತು. ಆದರೆ ಬ್ಲಾಂಡಿನ ಪ್ಯಾಂಟಿಕಸ್ಗೆ ಧೈರ್ಯ ಹೇಳಿ ಉತ್ತೇಜಿಸಿ ದೇವರನ್ನು ಬಿಡಬಾರದೆಂದು ಪ್ರೇರೇಪಿಸುತ್ತಿದ್ದಳು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ದೇವರನ್ನು ತ್ಯಜಿಸದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಬಹಿರಂಗವಾಗಿ ಒಪ್ಪಿಕೊಂಡು ಎಷ್ಟೇ ಹಿಂಸೆ ಬಂದರೂ ಭರಿಸಿ ಇತರರಿಗೆ ಧೈರ್ಯ ಹೇಳುತ್ತಿದ್ದಳು. ಈಗ ಅಂತಹ ಬ್ಲಾಂಡಿನ ಅನುಭವಿಸಿದ ಕಷ್ಟಗಳು, ಅವಳು ಎದುರಿಸಿದ ಹಿಂಸೆಗಳ ಬಗ್ಗೆ ನೋಡೋಣ. ಬ್ಲಾಂಡಿನಳನ್ನು ಏಕೆ ಹಿಂಸಿಸಿದರು? ಲಿಯೋನ್ ಮತ್ತು ವಿಯೆನಾ ಚರ್ಚ್ಗಳಿಂದ ಏಷ್ಯಾ ಮೈನರ್ ಚರ್ಚ್ಗಳಿಗೆ ಕಳುಹಿಸಲಾದ ಒಂದು ಪತ್ರದಲ್ಲಿ ಬ್ಲಾಂಡಿನ ಕುರಿತು ಉಲ್ಲೇಖವಿತ್ತು. ಆ ಪತ್ರದ ಮೂಲಕ ಅವಳ ಪರಿಚರ್ಯದ ವಿಷಯ ತಿಳಿದುಕೊಂಡು ಅವಳನ್ನು ಬಂಧಿಸಿ ದಾಸಿಯಾಗಿ ಕರೆತರಲಾಯಿತು. ಈ ಘಟನೆಗಳನ್ನು ಕೈಸರಿಯ ಮೂಲದ ಇತಿಹಾಸಕಾರ ಯೂಸ್ಬೀಸಿಯಸ್ ಆಫ್ ಕೈಸರಿಯಾ ತನ್ನ ಎಕ್ಲೆಸ್ಟಿಕಲ್ ಹಿಸ್ಟರಿ ಗ್ರಂಥದಲ್ಲಿ ದಾಖಲಿಸಿ ಸಂರಕ್ಷಿಸಿದ್ದಾರೆ. ಹೀಗೆ ಬ್ಲಾಂಡಿನಳ ಹಿಂಸೆಗಳು ಆರಂಭವಾದವು. ಹೇಗೆ ಆರಂಭವಾದವು ಎಂಬುದನ್ನು ನೋಡೋಣ. ಮೊದಲ ಹಿಂಸೆ, ಬ್ಲಾಂಡಿನಳನ್ನು ಹಿಂಸಿಸಲು ಕರೆದುಕೊಂಡು ಹೋದಾಗ ಅವಳು ಒಬ್ಬ ದಾಸಿಯಾಗಿದ್ದಳು. ದೈಹಿಕವಾಗಿ ಬಹಳ ಬಲಹೀನಳಾಗಿದ್ದ ಕಾರಣ ನಾನು ಇನ್ನು ಬದುಕಲಾರೆನೇನೋ, ತಕ್ಷಣವೇ ಸಾಯುವೆನೇನೋ ಎಂಬ ಭಯವು ಅವಳಿಗೆ ಉಂಟಾಯಿತು. ಆದರೆ ಬ್ಲಾಂಡಿನ ಆತ್ಮದಿಂದ ತುಂಬಿಕೊಂಡಳು. ಬೆಳಗ್ಗೆಯಿಂದ ಸಂಜೆವರೆಗೆ ಅವಳನ್ನು ವಿವಿಧ ರೀತಿಯಲ್ಲಿ ಹಿಂಸಿಸಿದರು. ಅವಳನ್ನು ಹಿಂಸಿಸಿದವರೇ ಕೊನೆಯಲ್ಲಿ ಆಯಾಸಗೊಂಡರು. ರೋಮನ್ ಸೈನಿಕರು ಅವಳನ್ನು ವ್ಯಂಗ್ಯವಾಗಿ, ನಿನ್ನ ದೇವರನ್ನು ಕರೆದೇಳು, ನಿನ್ನ ಕ್ರಿಸ್ತನನ್ನು ಕೇಳು, ನಾವು ನಿನ್ನನ್ನು ಹಿಂಸಿಸುತ್ತಿದ್ದೇವೆ, ನಮ್ಮನ್ನು ಶಪಿಸು ಎಂದು ಕೆಣಕುತ್ತಿದ್ದರು. ಆದರೆ ಅವಳ ಉತ್ತರ ಒಂದೇ, ನಾನು ಕ್ರೈಸ್ತಳು, ನಾನು ಯಾವುದೇ ತಪ್ಪು ಮಾಡಿಲ್ಲ. ಎಷ್ಟೇ ಹಿಂಸೆ ಮಾಡಿದರೂ ಅದೇ ಉತ್ತರ. ಕೊನೆಗೆ ಅವಳನ್ನು ಹಿಂಸಿಸುತ್ತಿದ್ದವರೇ ತಮ್ಮ ಪ್ರಯತ್ನವನ್ನು ಕೈಬಿಟ್ಟರು. ಇಷ್ಟು ಕ್ರೂರವಾಗಿ ಹಿಂಸಿಸಿದ ನಂತರವೂ ಅವಳು ಜೀವಂತವಾಗಿರುವುದನ್ನು ನೋಡಿ ಅವರು ನಂಬಲಾರದೆ ಆಶ್ಚರ್ಯಪಟ್ಟರು. ಎರಡನೆಯ ಹಿಂಸೆ, ಪ್ಯಾಂಟಿಕಸ್ಗೆ ಧೈರ್ಯ ತುಂಬುವುದು. ಮುಂದಿನ ದಿನಗಳಲ್ಲಿ ಬ್ಲಾಂಡಿನಳನ್ನು ಪ್ರತಿದಿನ 15 ವರ್ಷದ ಬಾಲಕ ಪ್ಯಾಂಟಿಕಸ್ ಜೊತೆ ಆಂಫಿಥಿಯೇಟರ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ರೋಮನ್ ಅಧಿಕಾರಿಗಳು ಇತರ ಕ್ರೈಸ್ತರು ಹೇಗೆ ಹಿಂಸಿಸುತ್ತಾರೆ ಎಂಬುದನ್ನು ನೋಡಲು ಅವರನ್ನು ಬಲವಂತಪಡಿಸುತ್ತಿದ್ದರು. ಕೊಲ್ಲುವುದು, ಒಡೆಯುವುದು, ದೌರ್ಜನ್ಯ ಮಾಡುವುದು ಇವೆಲ್ಲವನ್ನು ತೋರಿಸುತ್ತಿದ್ದರು. ನಿಮ್ಮ ವಿಶ್ವಾಸವನ್ನು ತ್ಯಜಿಸಿ ವಿಗ್ರಹಗಳಿಗೆ ನಮಸ್ಕರಿಸಿರಿ, ಇಲ್ಲದಿದ್ದರೆ ನಿಮಗೂ ಇದೇ ರೀತಿಯ ಚಿತ್ರಹಿಂಸೆ ಆಗುತ್ತದೆ ಎಂದು ಒತ್ತಡ ಹೇರುತ್ತಿದ್ದರು. ಆದರೆ ಬ್ಲಾಂಡಿನ ಒಪ್ಪಲಿಲ್ಲ. ಪ್ಯಾಂಟಿಕಸ್ಗೆ ಧೈರ್ಯ ಹೇಳಿ ಬಲಪಡಿಸುತ್ತಿದ್ದಳು. ಆ ಧೈರ್ಯದಿಂದ ಪ್ಯಾಂಟಿಕಸ್ ಸಹ ಎಲ್ಲವನ್ನು ಸಹಿಸಿ ಕೊನೆಯಲ್ಲಿ ಧೈರ್ಯವಾಗಿ ಮರಣವನ್ನಪ್ಪಿದನು. ಬ್ಲಾಂಡಿನ ಅವನ ಧೈರ್ಯಕ್ಕೆ ಮೂಲವಾಗಿದ್ದಳು. ಗ್ರೀಕ್ ದೇವತೆಗಳನ್ನು ನಂಬಿದ ಅನ್ಯ ಮತಸ್ಥರೂ ಸಹ ಅವಳ ಧೈರ್ಯವನ್ನು ಗಮನಿಸಿ ಅದನ್ನು ಅಸಾಮಾನ್ಯವೆಂದು ಹೇಳುತ್ತಿದ್ದರು. ಮೂರನೇ ಹಿಂಸೆ, ಸ್ತಂಭಕ್ಕೆ ಕಟ್ಟುವುದು. ಬ್ಲಾಂಡಿನಳನ್ನು ಇತರ ಕ್ರೈಸ್ತ ನಾಯಕರ ಜೊತೆ ಆಂಫಿಥಿಯೇಟರ್ಗೆ ಕರೆದುಕೊಂಡು ಹೋಗಿ ಒಂದು ಮರದ ಸ್ತಂಭಕ್ಕೆ ಕಟ್ಟಿಬಿಟ್ಟು ಕ್ರೂರ ಮೃಗಗಳಿಗೆ ಆಹಾರವಾಗಿ ಒಪ್ಪಿಸಿದರು. ಅವಳು ಶಿಲುಬೆಯ ರೂಪದಲ್ಲಿ ಕಟ್ಟಿ ಹಾಕಿದರೂ ಮೃಗಗಳು ಅವಳ ಮೇಲೆ ದಾಳಿ ಮಾಡಿದರೂ ಅವಳು ಸಾಯಲಿಲ್ಲ. ಅವಳೊಂದಿಗೆ ಬಂಧಿತರಾಗಿದ್ದ ಇತರ ಕ್ರೈಸ್ತರು ಅವಳ ವಿಶ್ವಾಸ ಮತ್ತು ಹೋರಾಟವನ್ನು ನೋಡಿ ತಮ್ಮ ಕಣ್ಣುಗಳ ಮುಂದೆ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ದೃಶ್ಯವನ್ನು ನೆನಪಿಸಿಕೊಂಡರು. ನಾಲ್ಕನೆಯ ಹಿಂಸೆ, ಸಿಂಹಗಳನ್ನು ಬಿಡುವುದು. ಪ್ರಾರ್ಥನೆ ಮಾಡುವಂತಹ ಬ್ಲಾಂಡಿನಳನ್ನು ಸಿಂಹಗಳ ಮಧ್ಯೆ ಬಿಡಲಾಯಿತು. ಹಸಿವಿನಿಂದ ಕ್ರೂರವಾಗಿದ್ದ ಸಿಂಹಗಳು ಅವಳನ್ನು ತಿನ್ನುತ್ತವೆಂದು ಎಲ್ಲರೂ
ಭಾವಿಸಿದರು, ಆದರೆ ಅವು ಅವಳನ್ನು ಸ್ಪರ್ಶಿಸಲೂ ಇಲ್ಲ, ಅವಳಿಗೆ ಏನು ಮಾಡಲಿಲ್ಲ. ಕೊನೆಯಲ್ಲಿ ಅವಳನ್ನು ಮತ್ತೆ ಕೆಳಗೆ ಇಳಿಸಿ ಜೈಲಿಗೆ ಕಳುಹಿಸಿದರು. 5ನೆಯ ಹಿಂಸೆ, ಕೊರಡಗಳಿಂದ ಹೊಡೆಯುವುದು. ಆ ಸಮಯದಲ್ಲಿ ಗ್ಲಾಡಿಯೇಟರ್ ಕ್ರೀಡೆಗಳು ನಡೆಯುತ್ತಿದ್ದರೂ ಆ ಕ್ರೀಡೆಗಳ ಕೊನೆಯ ದಿನ ಇನ್ನೂ ಜೀವಂತವಾಗಿದ್ದ ಈ ಚಿಕ್ಕ ಬಾಲಕಿಯನ್ನು ಅಂಗಳಕ್ಕೆ ಕರೆತಂದರು. ಎಲ್ಲರ ಮುಂದೆಯೇ ಅವಳನ್ನು ಭೀಕರವಾಗಿ ಕೊರಡಗಳಿಂದ ಹೊಡೆದರು. 6ನೆಯ ಹಿಂಸೆ, ಮತ್ತೆ ಕ್ರೂರ ಮೃಗಗಳಿಗೆ ಒಪ್ಪಿಸುವುದು. ಕೊರಡಗಳಿಂದ ಹೊಡೆದರು. ರಕ್ತ ಗಾಯಗಳಿಂದ ನರಳುತ್ತಿದ್ದ ಅವಳನ್ನು ಕ್ರೂರ ಮೃಗಗಳ ಮುಂದೆ ಎಸೆದರು. ಆದರೆ ಆ ಮೃಗಗಳು ಅವಳಿಗೆ ಅಂತಿಮ ಮರಣವನ್ನುಂಟು ಮಾಡಲಿಲ್ಲ. ಮುಂದುವರೆದ ಹಿಂಸೆಗಳು. ಕೊರಡದ ಹೊಡೆತಗಳಿಂದ ರಕ್ತ ಗಾಯಗಳಿಂದ ತುಂಬಿದ್ದ ಬ್ಲಾಂಡಿನಳನ್ನು ಮತ್ತೆ ಹಸಿದ ಸಿಂಹಗಳ ಮುಂದೆ ಬಿಡಲಾಯಿತು. ಅವಳ ದೇಹದಲ್ಲಿ ಗಾಯಗಳು ಮತ್ತು ರಕ್ತದ ಗುರುತುಗಳು ಸ್ಪಷ್ಟವಾಗಿದ್ದರೂ ಆ ಕ್ರೂರ ಮೃಗಗಳು ಅವಳಿಗೆ ಏನು ಮಾಡಲಿಲ್ಲ. 7ನೇ ಹಿಂಸೆ, ಕೆಂಪಾಗಿ ಬಿಸಿಯಾದ ಕಬ್ಬಿಣದ ಕುರ್ಚಿ. ಒಂದು ಕಬ್ಬಿಣದ ಕುರ್ಚಿಯನ್ನು ಕೆಂಪಾಗುವಷ್ಟು ಬಿಸಿ ಮಾಡಿ ಅದರ ಮೇಲೆ ಅವಳನ್ನು ಕುಳ್ಳರಿಸಿದರು. ಕೆಳಗೆ ಬೆಂಕಿ ಹಚ್ಚಿ ಅವಳ ದೇಹವನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸಿದರು. ಕುರ್ಚಿ ಕೆಂಪಾಗಿ ದಹಿಸಿದ್ದರೂ ಅವಳು ಅದನ್ನು ಸಹಿಸಿಕೊಂಡಳು. ಅವಳ ದೇಹದ ಭಾಗಗಳು ಸುಡುತ್ತಿದ್ದರೂ ಅವಳು ತಾಳ್ಮೆಯಿಂದ ಇದ್ದಳು. ಅವಳು ಸುಡುತ್ತಿರುವ ದೃಶ್ಯವನ್ನು ನೋಡಲು ಜನಸಮೂಹ ಕೂಡಿ ಬರುತ್ತಿತ್ತು. ಇನ್ನು ಜೀವಂತಳೇನಾ, ಇಷ್ಟೊಂದು ಹಿಂಸೆ ಮಾಡಿದರೂ ಸಾಯಲಿಲ್ಲವೇ ಎಂದು ಆಶ್ಚರ್ಯಪಡುತ್ತಿದ್ದರು. 8ನೇ ಹಿಂಸೆ, ಎಮ್ಮೆ ಮುಂದೆ ಎಸೆಯುವುದು. ಎಷ್ಟೇ ಹಿಂಸೆ ಮಾಡಿದರೂ ಅವಳು ಸಾಯಲಿಲ್ಲವೆಂದು ನೋಡಿ ಅವಳನ್ನು ಜೀವಂತವಾಗಿಯೇ ಬಲೆಯಲ್ಲಿ ಕಟ್ಟಿ ಒಂದು ಉಗ್ರ ಎಮ್ಮೆಯ ಮುಂದೆ ಎಸೆದರು. ಆ ಎಮ್ಮೆ ತನ್ನ ಕೊಂಬುಗಳಿಂದ ಅವಳನ್ನು ಮರುವಾಗಿ ಎಸೆದು ಹಿಂಸಿಸಿತು. ಇಷ್ಟೆಲ್ಲ ನಡೆದರೂ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ದೇವರ ಮೇಲಿನ ತನ್ನ ವಿಶ್ವಾಸದಲ್ಲಿ ಸ್ಥಿರಳಾಗಿದ್ದಳು. ದೈಹಿಕವಾಗಿ ಬಲಹೀನಳಾಗಿದ್ದ ಆ ಯುವತಿಯ ಧೈರ್ಯ ಎಲ್ಲರನ್ನು ಆಶ್ಚರ್ಯಗೊಳಿಸಿತು. ಕೊನೆಯ ಹಿಂಸೆ, ಕತ್ತಿಯಿಂದ ಮರಣ. ಎಮ್ಮೆ ಎಷ್ಟೇ ಬಾರಿ ಎಸೆದರೂ ಅವಳು ಸಾಯಲಿಲ್ಲ. ಕೊನೆಗೆ ಒಬ್ಬ ರೋಮನ್ ಅಧಿಕಾರಿ ಕತ್ತಿಯಿಂದ ಅವಳನ್ನು ಕೊಂದನು. ಅವಳ ಧೈರ್ಯ ಮತ್ತು ಸಹನೆಯನ್ನು ನೋಡಿ ಅಲ್ಲಿ ಇದ್ದ ಅನ್ಯ ಧರ್ಮೀಯರೂ ಸಹ ಸ್ತ್ರೀಯರು ಇಷ್ಟೊಂದು ಹಿಂಸೆಯನ್ನು ಸಹಿಸುವುದನ್ನು ನಾವು ನೋಡಲಿಲ್ಲ ಎಂದು ಒಪ್ಪಿಕೊಂಡರು. ಅವಳ ಮರಣ ಅನೇಕರನ್ನು ಆಶ್ಚರ್ಯಪಡಿಸಿತು. ಹಲವರು ದೇವರ ಮಹಿಮೆಯನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಮರಣದ ನಂತರ ಬ್ಲಾಂಡಿನಳನ್ನು ಕೊಂದು ಮಾತ್ರ ರೋಮನರು ನಿಲ್ಲಲಿಲ್ಲ. ಅವಳ ಹಾಗೂ ಅವಳ ಸಹಚರರ ದೇಹಗಳನ್ನು 6 ದಿನಗಳ ಕಾಲ ಬಹಿರಂಗವಾಗಿ ಇಟ್ಟು ಸಮಾಧಿ ಮಾಡಲು ಬಿಡಲಿಲ್ಲ. ನಂತರ ಅವುಗಳನ್ನು ದಹಿಸಿ ಬೂದಿಯನ್ನು ರೋನ್ ನದಿಯಲ್ಲಿ ಚೆಲ್ಲಿ ಹಾಕಿದರು. ಯಾವುದೇ ಸ್ಮರಣೆಯು ಉಳಿಯದಂತೆ ಮಾಡಲು ಅವರು ಪ್ರಯತ್ನಿಸಿದರು. ಅವಳ ಪ್ರಭಾವ. ಬ್ಲಾಂಡಿನ ಅಧಿಕೃತ ಮಿಷನರಿಯಾಗಿರಲಿಲ್ಲ. ಅವಳು ವಿದೇಶಿಗಳಿಗೆ ಹೋಗಲಿಲ್ಲ, ಸಭೆಗಳಲ್ಲಿ ಉಪದೇಶಿಸಲಿಲ್ಲ, ಚರ್ಚ್ಗಳನ್ನು ಸ್ಥಾಪಿಸಲಿಲ್ಲ, ನಾಯಕಿಯಾಗಿಯೂ ಇರಲಿಲ್ಲ. ಆದರೆ ಅವಳ ಸಾಕ್ಷಿ ಮತ್ತು ಧೈರ್ಯ ಅಸಾಧಾರಣವಾಗಿತ್ತು. ಅವಳ ಸ್ಥಿರ ವಿಶ್ವಾಸ ಅನೇಕರಿಗೆ ಪ್ರೇರಣೆಯಾಯಿತು. ಅವಳು ನಂಬಿದ ಸತ್ಯಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಳು. ಅವಳ ಜೀವನವು ಅಧಿಕಾರದಲ್ಲಿರದಿದ್ದರೂ ದೇವರ ಮೇಲಿನ ನಂಬಿಕೆಯಿಂದ ಎಷ್ಟೋ ದೊಡ್ಡ ಪ್ರಭಾವ ಉಂಟಾಗುವುದು ಎಂಬುದಕ್ಕೆ ಉದಾಹರಣೆಯಾಯಿತು. ಬ್ಲಾಂಡಿನಳ ಧೈರ್ಯ ಮತ್ತು ವಿಶ್ವಾಸವನ್ನು ಬಹಿರಂಗವಾಗಿ ಪ್ರದರ್ಶಿಸಿದ ವಿಧಾನ ಆಶ್ಚರ್ಯಕವಾಗಿತ್ತು. ಕೇವಲ 15 ವರ್ಷದ ಒಂದು ಯುವತಿ ದೇವರಿಗಾಗಿ ಧೈರ್ಯವಾಗಿ ನಿಂತಳು. ಅವಳ ಧೈರ್ಯ ಅನೇಕರಿಗೆ ಧೈರ್ಯ ನೀಡಿತು. ಅವಳನ್ನು ನೋಡಿ ಅನೇಕರು ಸ್ಥೈರ್ಯ ಪಡೆದರು. ಇದು ಬ್ಲಾಂಡಿನಳ ಇತಿಹಾಸ. ಇಂದಿನ ಯುವಕರು ಯುವತಿಯರು ತಮ್ಮ ಸಮಯವನ್ನು ಅರ್ಥವಿಲ್ಲದ ಮನರಂಜನೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರಗಳು ಇತ್ಯಾದಿಗಳಲ್ಲಿ ಕಳೆಯುತ್ತಾರೆ. ಆದರೆ ಬ್ಲಾಂಡಿನಳಂತಹ ಯುವತಿಯ ಜೀವನದಿಂದ ನಾವು ಆಧ್ಯಾತ್ಮಿಕ ಪಾಠಗಳನ್ನು ಕಲಿಯಬೇಕು. ಆತ್ಮೀಯ ಪಾಠಗಳು. ಮೊದಲನೆಯದು, ಬಲಹೀನತೆ ಅಡ್ಡಿಯಲ್ಲ. ತಾವು ಬಲಹೀನರು, ಬಡವರು, ಹಿನ್ನೆಲೆ ಇಲ್ಲದವರು ಎಂದು ದುಃಖ ಪಡಬೇಡಿ. ಬ್ಲಾಂಡಿನ ಒಂದು ದಾಸಿಯಾಗಿದ್ದಳು. ಅವಳಿಗೆ ಶಿಕ್ಷಣವಿಲ್ಲ, ಹಕ್ಕುಗಳಿಲ್ಲ, ಪೌರತ್ವವಿಲ್ಲ. ಆದರೂ ಅವಳು ಕ್ರಿಸ್ತನಿಗಾಗಿ ಪ್ರಾಣ ತ್ಯಾಗ ಮಾಡಿ ಪ್ರಸಿದ್ಧಳಾದಳು. ದೇವರು ಬಲಹೀನರನ್ನು ಬಲಪಡಿಸಿ ಬಲವಂತರನ್ನು ಲಜ್ಜೆಗೆಡಿಸುತ್ತಾನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಎರಡನೆಯದು, ದೈಹಿಕ ಬಲಹೀನತೆ. ದೈಹಿಕವಾಗಿ ಸಣ್ಣದಾಗಿ ಬಲಹೀನರಾಗಿರಬಹುದು, ಆದರೆ ಆತ್ಮೀಯವಾಗಿ ಬಲವಾಗಿರಬಹುದು. ಬ್ಲಾಂಡಿನಳ ಶಕ್ತಿ ಅವಳ ದೇಹದಿಂದ ಬಂದದ್ದಲ್ಲ, ದೇವರ ಮೇಲಿನ ವಿಶ್ವಾಸದಿಂದ ಬಂದದ್ದು. ಮೂರನೆಯದು, ನಮ್ಮ ಗುರುತು, ನಮ್ಮ ವಿಶ್ವಾಸ. ಭಾರಿ ಒತ್ತಡದಲ್ಲಿದ್ದರೂ ಬ್ಲಾಂಡಿನ ಹಿಂದೆ ಸರಿಯಲಿಲ್ಲ, ವಿಗ್ರಹಗಳಿಗೆ ನಮಸ್ಕರಿಸಲಿಲ್ಲ. ನಾನು ಕ್ರೈಸ್ತಳು, ನಾನು ತಪ್ಪು ಮಾಡಲಿಲ್ಲ ಎಂಬುದನ್ನು ಕೊನೆಯವರೆಗೂ ಹೇಳುತ್ತಿದ್ದಳು. ಒತ್ತಡದ ಲೋಕದಲ್ಲಿ ಯುವಕರು ದೃಢವಾಗಿ ನಿಲ್ಲಬೇಕು ಎಂಬ ಪಾಠ ಇದು. ನಾಲ್ಕನೆಯದು, ನಮ್ಮ ವಿಶ್ವಾಸ ಇತರರಿಗೆ ಪ್ರೇರಣೆ ಆಗಬೇಕು. ಅವಳ ಧೈರ್ಯದಿಂದ
ಧೈರ್ಯದಿಂದ ಇತರ ಕ್ರೈಸ್ತರು ಬಲಪಟ್ಟರು, ಕೆಲವರು ಹಿಂದೆ ಸರಿದಿದ್ದರು. ಅವಳ ಸಹನೆ ಮತ್ತು ಧೈರ್ಯವನ್ನು ನೋಡಿ ಮತ್ತೆ ವಿಶ್ವಾಸಕ್ಕೆ ಮರಳಿದರು. ನಮ್ಮ ಜೀವನವು ಇತರರಿಗೆ ಧೈರ್ಯ ತುಂಬುವಂತಿರಬೇಕು. 5ನೇಯದು, ಯುವಕರನ್ನು ಉತ್ತೇಜಿಸಬೇಕು. ಬ್ಲಾಂಡಿನಾ ತನಗಿಂತ ಕಿರಿಯವನಾದ ಪ್ಯಾಂಟಿಕಸ್ಗೆ ತಾಯಿಯಂತೆ ಧೈರ್ಯ ನೀಡುತ್ತಿದ್ದಳು. ವಯಸ್ಸು ಕಡಿಮೆ ಇದ್ದರೂ ಆತ್ಮೀಯ ನಾಯಕತ್ವ ಸಾಧ್ಯವೆಂದು ಅವಳು ತೋರಿಸಿದಳು. ಯುವಕರನ್ನು ಪ್ರೋತ್ಸಾಹಿಸುವುದು ಬಹಳ ಮುಖ್ಯ. 6ನೇಯದು, ಕಷ್ಟದಲ್ಲೂ ಸಂತೋಷ ಸಾಧ್ಯ. ನಿಜವಾದ ಸಂತೋಷ ಎಂದರೆ ಕಷ್ಟವಿಲ್ಲದ ಜೀವನವಲ್ಲ, ಕಷ್ಟದಲ್ಲಿಯೇ ದೇವರ ಮೇಲಿನ ಆಶೆಯನ್ನು ಹಿಡಿದುಕೊಳ್ಳುವುದು. ಬ್ಲಾಂಡಿನಳ ಸಂತೋಷ ಪರಿಸ್ಥಿತಿಯಿಂದ ಬಂದದ್ದಲ್ಲ, ಕ್ರಿಸ್ತನಲ್ಲಿ ಇದ್ದ ನಿತ್ಯ ಆಶೆಯಿಂದ ಬಂದದ್ದು. ಇನ್ನು ಕಡೆಯದು, ಕ್ಷಮೆಯ ಶಕ್ತಿ. ತನ್ನನ್ನು ಹಿಂಸಿಸಿದವರಿಗಾಗಿ ಕೂಡ ದೇವರಲ್ಲಿ ಪ್ರಾರ್ಥಿಸಿ ಕ್ಷಮೆ ಕೋರಿದಳು. ಇತರರಿಂದ ಅವಳ ಆತ್ಮೀಯ ಮಹತ್ವ ಇನ್ನಷ್ಟು ಸ್ಪಷ್ಟವಾಯಿತು. ರೋಮನ್ನರು ಅವಳ ದೇಹವನ್ನು ನಾಶ ಮಾಡಿ ಯಾವುದೇ ಸ್ಮರಣೆ ಉಳಿಯದಂತೆ ಮಾಡಲು ಪ್ರಯತ್ನಿಸಿದರು. ಆದರೆ ಸುಮಾರು 2000 ವರ್ಷಗಳ ನಂತರವೂ ಬ್ಲಾಂಡಿನಳ ಕತೆ ವಿಶ್ವಾದ್ಯಂತ ಹೇಳಲ್ಪಡುತ್ತಿದೆ. ಪ್ರತಿ ವರ್ಷ ಜೂನ್ 2ರಂದು ಅವಳನ್ನು ಸ್ಮರಿಸಲಾಗುತ್ತದೆ. ಬಲಹೀನಳಾಗಿದ್ದ ಯುವತಿ ಅನೇಕರಿಗೆ ಮಾದರಿಯಾದಳು. ಸತ್ಯ ಮತ್ತು ವಿಶ್ವಾಸಕ್ಕಾಗಿ ನಿಂತ ಜೀವನ ಎಂದಿಗೂ ಮರೆಯಾಗುವುದಿಲ್ಲ ಎಂಬುದನ್ನು ಅವಳ ಕತೆ ತಿಳಿಸುತ್ತದೆ. ಕೊನೆಗೆ ಅವಳ ಧೈರ್ಯವು ಸೈನಿಕರಿಂದ ಹಿಡಿದು ಚಕ್ರವರ್ತಿಯವರೆಗೂ ಎಲ್ಲರನ್ನೂ ಲಜ್ಜೆಪಡಿಸಿತು. ಸೈಂಟ್ ಬ್ಲಾಂಡಿನಾ ಫ್ರಾನ್ಸ್ ಲಿಯನ್ ನಗರದ ರಕ್ಷಕ ದೇವತೆಯಾಗಿ ಇಂದಿಗೂ ಗೌರವಿಸುತ್ತಾರೆ. ಕ್ಯಾಥೋಲಿಕ್, ಆರ್ಥೋಡಾಕ್ಸ್ ಮತ್ತು ಪ್ರೊಟೆಸ್ಟೆಂಟ್ ಕ್ರೈಸ್ತರು ಸಹ ಅವಳಿಗೆ ಮಾನ್ಯತೆ ಕೊಡುತ್ತಾರೆ. ಅವಳ ಅವಶೇಷಗಳು ಫ್ರಾನ್ಸ್ನ ಅಮಿಯೆನ್ಸ್ ನಗರದಲ್ಲಿರುವ ಸೈಂಟ್ ಲಿಯೋ ಚರ್ಚ್ನಲ್ಲಿ ಸಂರಕ್ಷಿಸಲಾಗಿದೆ ಎಂದು ಪರಂಪರೆಯಿಂದ ಹೇಳಲಾಗುತ್ತದೆ. ಲಿಯೋನ್ ನಗರದಲ್ಲಿ ಪ್ರಾಚೀನ ಆಂಪಿಥಿಯೇಟರ್ ಆಫ್ ದ 3 ಗೌಲ್ಸ್ ಸ್ಥಳದಲ್ಲಿಯೂ ಅವಳ ಸ್ಮರಣಾರ್ಥ ಸ್ಮಾರಕವಿದೆ. ಲೋಕದ ದೃಷ್ಟಿಯಲ್ಲಿ ಅಲ್ಪರು ಮತ್ತು ಬಲಹೀನರು ದೇವರ ರಾಜ್ಯದಲ್ಲಿ ಮಹತ್ತರರಾಗುತ್ತಾರೆ ಎಂಬುದಕ್ಕೆ ಬ್ಲಾಂಡಿನ ಶಕ್ತಿಯುತ ಚಿಹ್ನೆಯಾಗಿದ್ದಾಳೆ. ಅವಳ ಸ್ಮರಣೆಯನ್ನು ಸಂಪೂರ್ಣವಾಗಿ ಅಳಿಸಿಬಿಡಬೇಕು ಎಂದು ಯತ್ನಿಸಿದ ರೋಮನ್ ಸಾಮ್ರಾಜ್ಯ ವಿಫಲವಾಯಿತು. ಸುಮಾರು 2000 ವರ್ಷಗಳ ನಂತರವೂ ಅವಳ ಕತೆ ಜಗತ್ತಿನಾದ್ಯಂತ ಹೇಳಲ್ಪಡುತ್ತಿದೆ. ಅನೇಕರು ಅವಳ ಸಾಕ್ಷಿಯಿಂದ ಪ್ರೇರಿತರಾಗಿ ದೇವರನ್ನು ಮಹಿಮೆಪಡಿಸುತ್ತಿದ್ದಾರೆ. ಇದು ಬ್ಲಾಂಡಿನಳ ಇತಿಹಾಸ ಮತ್ತು ಅವಳು ಅನುಭವಿಸಿದ ಶ್ರಮಗಳ ಸಾರಾಂಶ. ಒಂದು ಟೀನೇಜ್ ವಯಸ್ಸಿನ ಬಾಲಕಿ ದೇವರಿಗಾಗಿ ಇಷ್ಟೊಂದು ಧೈರ್ಯದಿಂದ ನಿಂತದ್ದು ಇಂದಿನ ಯುವಕರಿಗೆ ಪ್ರೇರಣೆಯಾಗಬೇಕು. ಅವಳ ಜೀವನದಿಂದ ನಾವು ಕಲಿಯಬೇಕಾದದ್ದು, ವಯಸ್ಸು, ಸ್ಥಿತಿ, ಬಲಹೀನತೆ ಯಾವುದೂ ಅಡ್ಡಿಯಾಗುವುದಿಲ್ಲ. ದೃಢವಾದ ವಿಶ್ವಾಸವೇ ಮಹಾನ್ ವ್ಯಕ್ತಿಯಾಗಿ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.